ಹೋಗ್ತಾ ಇದ್ವಿ. ಟೈಮು ಆಯಿತು 2 ಗಂಟೆ ಆಯ್ತು. ಇನ್ನೊಂದು 1 ಮಿನಿಟಲ್ಲಿ ದೈವದಲ್ಲಿ ಚಹಾ ಕುಡಿದು ಬೆಳಗ್ಗೆ ನಂತರ ಪುನಃ ಮಾಡಿ ಕೆಳಗಿದ್ದಾರೆ ಮತ್ತೆ ಮಲ್ಕೊಂಡ್ರೆ ಫೈನಲಿ ಬಾಂಬೆ ಸಿಟಿ ಪಾಸ್ ಆಯಿತು. ಆರಾಮ ಹೋದ್ರೆ ಆಗುತ್ತೆ ಹಾಗೆ ಕುಡ್ಕೊಂಡು ಫೈನಲ್ ಆಗಿ ಇದು ಬ್ರಿಡ್ಜ್ ಹತ್ಕೊಂಡು ಮೇಲೆ ಹೋಗ್ಬೋದು. ಇನ್ನು ಒಂದೇ ರೋಡ್ ಏನು ಮಾಡೋದ್ರ ತನಕ ಒಂದೇ ರೋಡು, ಅಲ್ಲಿಂದ ಮತ್ತೆ ರೋಡ್ ಡಿವೈಡ್ ಆಗುತ್ತೆ. ರಾಜಸ್ಥಾನ ಎಷ್ಟು 400 ಕಿಲೋಮೀಟ್ರ್ 430 ತನಕ ಸಿಂಗಲ್ ರೋಡ್, ಒಂದೇ ರೋಡು, ಹೈವೇನೆ. ಎಲ್ಲರೂ ಚಾಗಿ ಕುಡ್ಕೊಂಡು ಕೂತ್ಕೊಂಡು ಹೊರಡ್ತೀನಿ ನಾವು. ಸುಸ್ತಾಗೋಯ್ತು ಸಿಟಿ ಬಾಂಬೆ ಸಿಟಿ ದಾಟ್ಸೋದು ಅಂದರೆ ಥರ ಟೈಮ್ ಉಳಿಬೇಕು ಬಾಂಬೆ ದಾಟ್ಸೋದು. ಬೆಳಗ್ಗೆ 3 ಗಂಟೆ ಟೈಮು, ಈಗ ಊಟ ಆಗ್ತಾಯಿದೆ. ರಾತ್ರಿ ಎಲ್ಲ ಬಂದು ನೋಡು ಮನೋರ್ ಪಾಸ್ ಹಾಗಾಗಿ ಬಾರ್ಡ್ರ್ ಪಾಸ್ ಆಗಬೇಕು. ಬಿಸಿಲು ಹೆಂಗೆ ಹೊಡಿತಾ ಇದೆ ಅಂದರೆ ಓ ಮೈ ಗಾಡ್. ಬಿಸಿಲಿಗೆ ಗಾಡಿನೂ ಓಡ್ತಾ ಇಲ್ಲ, ಅದಕ್ಕೆ ಗಾಡಿನ ಯಾವುದೋ ಒಂದು ಹೋಟೆಲ್ ಗಾಡಿ ಈಗ ಚಾಗಿ ಏನೋ ಕುಡ್ಕೊಂಡು ಹೋಗುವ. ಈ ಬೆಳಗಿನ ಜಾವದಲ್ಲೇ ತಿಂದಿದ್ದೀನಿ, ನಾಲಿಗೆ ಸಪ್ಪೆ ಬೇರೆ ಇದೆ, ಏನೋ ಊಟ ಹೋಗ್ತಾ ಇಲ್ಲ. ವಾಪಸ್ ಪ್ಲೈನ್ ಪಾಲಕ್ ಕೇಳಿದ್ದೀನಿ. ಫೈನಲ್ ಆಗಿ ಸಂಜೆ ಬಿಡುವ. ಇವತ್ತು ಬೆಳಗಿನ ಜಾವ ಮತ್ತು 2ನೇ ಜಾವ ಇದು 2ನೇ ಜಾವಕ್ಕೆ ಸೈಡ್ ಹಾಕಿದ್ದೆ. ಗಾಡಿ ಎಲ್ಲಿ ಹಾಕಿದ್ದೀನಿ? ಆ ಕಡೆ ಹಾಕಿದ್ದೀನಿ. ಅದೇ ಏನು ತೊಂದರೆ ಇಲ್ಲ, ಬೆಳಗೆಲ್ಲ ರನ್ ಮಾಡಿಲ್ಲ, ಇಲ್ಲಾಂದರೆ ಟಯರ್ಗಳು ಕೇಳಲ್ಲ, ಸ್ಟಾರ್ಟ್ ಮಾಡ್ತಾವೆ ಅದ್ರದ್ದು. ಮುಂದಿದ್ದು ನಾನು ಹೊರಡ್ತೇನೆ ಅಂತ. ಏನು ಬಿಸಿಲು ನೋಡಿ, ಹಬ್ಬ ಯಾವ ಥರ ಬಿಸಿಲಿದೆ ಅಂತೇಳಿ ಗೊತ್ತಾಗಲ್ಲ. ಆ್ಯಕ್ಚುಲಿ ಹೊರಡ್ಬಿಡುವ, ನಿಂತೇನು ಉಪಯೋಗ ಇಲ್ಲ. ಏರ್ಪೋರ್ಟ್ ಎಷ್ಟು ಉಳಿದೆ ನೋಡಿ. ಗಾಡಿ 20 ಮೇಲೆ ಹೋಗ್ತಾನೆ ಇರ್ತೀನಿ, ಯಾಕಂತ 0 ನೆಟ್ವರ್ಕೇ ಇಲ್ಲ ಗುರು ಈ ಜಾಗದಲ್ಲಿ, ಅಷ್ಟು ಜಾಮ್ ಆಗ್ಬಿಟ್ಟಿದೆ. ಈ ಜಾಮಲ್ಲಿ ನಾನು ಯಾವ ಥರ ಹೋಗ್ತೀನಿ ಅಂದರೆ, ಈಗ ನೋಡಿ ಸ್ನೇಹಿತರೆ, ನಾನು ಸಿಂಗಲ್ ಇದ್ದೀನಿ ಗಾಡಿಯಲ್ಲಿ ನಾನು ಸಿಂಗಲ್ ಇದ್ದೀನಿ.
ಜಾಮ್ಗಳಲ್ಲಿ ನಾನು ಯಾವ ಥರ ಹೋಗ್ತೀನಿ ಅಂದರೆ ಸಿಂಗಲ್ ಲೈನ್ ಯೂಸ್ ಮಾಡ್ತೀನಿ. ಸಿಂಗಲ್ ಲೈನ್ ಜಾಸ್ತಿ ಓವರ್ಟೇಕ್ ಮಾಡೋಕ್ಕೆ ಹೋಗಲ್ಲ. ಸಿಂಗಲ್ ಲೈನ್ ಜಾಸ್ತಿ ಯೂಸ್ ಮಾಡ್ತೀನಿ. ಅದಕ್ಕೆ ನಾನು ಸಿಂಗಲ್ ಇರುವಾಗ ನನಗೆ ಸಮಸ್ಯೆ ಕೊಡೋಲ್ಲ. ಇಲ್ಲಿ ರೋಡ್ ಜಾಮ್ ಆಯಿತು, ಯಾಕಂತ ಗೊತ್ತಾಗಲಿಲ್ಲ. ಒಂದು ಅರ್ಧ ಗಂಟೆ ಆಯಿತು. ಆ ಇನ್ಸ್ಪೆಕ್ಟರ್ ಎಲ್ಲ ಬಂದವರು, ಏನಾಗಿದೆ ಅಂತ ಗೊತ್ತಿಲ್ಲ. ನೋಡೋ ಬನ್ನಿ. ಓ ಏನಾಗಿಲ್ಲ. ರೋಡ್ ಕೆಲಸ ಸ್ವಲ್ಪ ಜವಾಬ್ದಾರಿಯಲ್ಲಿ ಕೆಲಸ ಆಗ್ತಾ ಇದೆ ಅಷ್ಟೇ. ದನಿವರಿಯಲ್ಲಿದ್ದೀವಿ ನೋಡಿ. ಅವರೆಲ್ಲ ಓಟಕ್ ರಾಂಗ್ ರೂಟ್. ನಾವು ಕರೆಕ್ಟ್ ರೂಟಲ್ಲಿ ಹೋಗೋದಕ್ಕೆ ಇಷ್ಟು ಟೈಮ್ ಆಗಿರೋದು. ನಾವು ರಾಂಗ್ ರೂಟಿಗೆ ಹೋದ್ರೆ ತುಂಬ ಈಸಿ. ನಾವು ಆ ರೂಟಲ್ಲಿ ಹೋಗೋರಲ್ಲ, ನಮ್ಮದು ಕರೆಕ್ಟ್ ರೂಟಲ್ಲಿ ಹೋಗೋದು. ಅದಕ್ಕೆ ಜಾಮಲ್ಲಿ ಜಾಮಲ್ಲೇ ಜಾಸ್ತಿ ಇರೋದು. ಯಾಕಂದ್ರೆ ಲಿಯದಲ್ಲಿ ಇರೋದ್ರೆ ಜಾಮಲ್ಲಿ ಸಾಯಿದೆ ಅಲ್ವಾ. ಈಗ ಕರೆಕ್ಟ್ ಆಯ್ತು. ಈಗ 40 ಅಲ್ಲ 80 ತನಕ ಓಡುತ್ತೆ. ನಾ 80 ಓಡಿಸಲ್ಲ. ಈಗ ಲಾಸ್ಟ್ ಲಿಮಿಟ್ 60 ಹೊಡ್ಕೊಂಡು ಚೆನ್ನಾಗಿರ್ಬೇಕು. ಎಲ್ಲ 80 ಸ್ಪೀಡ್ ನೋಡಬೇಕು, 70 ಸ್ಪೀಡ್ ನೋಡಬೇಕು, ಆಗಲ್ಲ. 60 ಸ್ಪೀಡ್ ನೋಡಬೇಕು ಅಂತ ನಡೆಯುತ್ತೆ. ತುಂಬ ಚೆನ್ನಾಗಿ ಕೊಡುತ್ತೆ ಫೀಲ್. ಟ್ರಕ್ ಡ್ರೈವರ್ಗಳೆಲ್ಲ 60 ಸ್ಪೀಡಲ್ಲಿ ಇರ್ತಾರೆ ನೋಡಿ. ನಾವು ಟ್ರಾಫಿಕಲ್ಲಿ ವೇಟ್ ಮಾಡಿದಕ್ಕೆ ನಮ್ಮ ರೂಟ್ ನಮಗೆ ಸಿಕ್ತು. ಅವನು ನೋಡಿ ಆ ಗಾಡಿ ಅವನು ರಾಂಗ್ ರೂಟಲ್ಲಿ ಬರಕ್ಕೆ ನೋಡ್ದೆ. ಈಗ ನೋಡಿ ಅವನ ಲೈಫ್ ಹೇಗದೆ. ಟೈಮ್ ನೋಡಿ ಅವ್ನು ಯಾವ ಥರ. ನಾನು ವೇಟ್ ಮಾಡಿದೆ ಟ್ರಾಫಿಕಲ್ಲಿ, ಅವನು ವೇಟ್ ಮಾಡಲಿಲ್ಲ. ಬೇರೆ ರೂಟ್ ಹುಡ್ಕೊಂಡ್ ಬಂದ. ಆದರೆ ಬೇರೆ ರೂಟ್ ಈಗ ಅವನಿಗೆ ಮುಂದೆ ಹೋಗೋಕ್ಕೆ ಬಿಡ್ತಾ ಇಲ್ಲ. ಅವನಿಗೆ ಈಗ ಅವನ ಮುಖ ನೋಡಿದ್ರೆ ಉಂಟಲ್ಲ, ನಾ ಯಾವ ಲೈನಲ್ಲಿ ನಿಲ್ಲೋದು ಅಂತ ಗೊತ್ತಾಗ್ತಾ ಇಲ್ಲ ನಂಗೆ. ಆಕ್ಚುಲಿ ಈಗ ನಾವು ಎಕ್ಸಾಕ್ಟ್ ಆಗಿ ಗುಜರಾತಲ್ಲಿ ಇದ್ದೀವಿ. ಈಗ ನನಗೆ ಆ್ಯಕ್ಚುಲಿ ಜೋಧ್ಪುರ್ ಮುಟ್ಲಿಕ್ಕೆ 800 ಕಿಲೋಮೀಟರ್ ಇದೆ. ಅದರಲ್ಲಿ ನನಗೆ ಒಂದು ಫುಲ್ ಡೇ ನೈಟ್ ಬೇಕು. ಅದರಲ್ಲೂ 800 ಕಿಲೋಮೀಟರ್ ಹೋಗುತ್ತಂತ ನನಗೆ ಐಡಿಯಾ ಇಲ್ಲ. ಆದರೆ ಹೋಗ್ಬೋದು. ಇವತ್ತು ನೈಟ್ ಫುಲ್ ಹೋಗಿ ನಾಳೆ ಡೇ ನೈಟ್ ಒಳಗೆ ಮುಟ್ತಾರೆ ರಾಜಸ್ಥಾನ. ಏನು ಅರ್ಜೆಂಟ್ ಇಲ್ಲ. ಅರ್ಜೆಂಟ್ ಅಂತಲ್ಲ. ಈಗ ಇವತ್ತಿಗೆ 5 ದಿನ ಆಗಿದೆ. 21ಕ್ಕೆ ಬಿಟ್ಟು ಇವತ್ತು 26, 27 ಈ ದಿವಸ 6 ದಿವಸ ಆಗಿದೆ. ಪರವಾಗಿಲ್ಲ. ಇನ್ನೊಂದು 2 ದಿವಸ ಮಾಡಿದ್ರೆ ಅರ್ಜೆಂಟ್ ಖಾಲಿ ಮಾಡೋ ಆರಾಮಾಗಿ. ಮಾಡಿ ಹೊರಡುವ. ಇನ್ನು ಡಿಸ್ಕೌಂಟಲ್ಲೇ ಇದೆ. ಅಹಮದಾಬಾದ್ ಪಾಸ್ ಮಾಡ್ತಾ ಇದ್ದೀನಿ. ಟೈರ್ ಚೆಕ್ ಮಾಡ್ಕೊಳ್ಳೋ. ದೂರದಿಂದ ನೋಡ್ರೆ ಗೊತ್ತಾಗ್ಬಿಡುತ್ತೆ ಅದ್ರಲ್ಲಿ ಹವಾ ಐತಾ ಇಲ್ವಾ. ಇದೇ ಟೈರ್ ಚೇಂಜ್ ಮಾಡಿದ್ದೆ. ಇದರಲ್ಲಿ ಹೊರಗಿದ್ದು ಇಂಪಾರ್ಟೆಂಟ್ ಅಲ್ಲ, ಒಳಗಿದ್ದು ಇಂಪಾರ್ಟೆಂಟ್ ಟೈರ್ ಚೆಕ್ಕಿಂಗಲ್ಲಿ. ಇದು ಒಂದೇ ವರ್ಕ್ ಆಗೋದು ಸಿಗ್ನಲ್. ಇದೇ ಹೊಡೆದಿದೆ ಆ್ಯಕ್ಚುಲಿ ಇವತ್ತು ಬೆಳಗ್ಗೆ. ಮತ್ತು ಪಳಪಳ ಹೊಸ ಟೈರ್ಗಳು ನೋಡಿ. ಜನ ಬಾಳಿಕೆ ಬರುತ್ತೋ ದೇವ್ರೆ ಗೊತ್ತಿಲ್ಲ. ಅದೊಂದು ಚಿಂತೆ ಆಗ್ಬಿಟ್ಟಿದೆ.
ಈ ಮೈಲೇಜು ಕೊಡಬೇಕು, ಡೀಸೆಲ್ ಉಳಿಬೇಕು, ಎಲ್ಲ ಸಿಗಬೇಕು ಅನ್ನೋ ಕಷ್ಟ ಆಗುತ್ತೆ. bunch of बिल्कुल भाई ಇದು ಬೆಳಗಿನ ವ್ಯೂ ಪಾಯಿಂಟ್. Head east. ಎಷ್ಟಂತ ಹೋಗೋದು, ಹೋಗಿ ಹೋಗಿ ಸಾಕಾಗಿ ಹೋಗುತ್ತೆ ರನ್ ಮಾಡಿ ಮಾಡಿ.